ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಎಸ್ ಮಾಡ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಆಗಸ್ಟ್ 31 ಮತ್ತು ಸೆಪ್ಟೆಂಬರ್ 1ನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. ಒಂದು ಕ್ವಶನ್: ಸಿಂಕ್ ಫೀಲ್ಡ್ ಕಪ್ 2025ರಲ್ಲಿ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಆರ್ ಪ್ರಜ್ಞಾನಂದ ಕೆಳಗಿನ ಯಾವ ಸ್ಥಾನವನ್ನು ಪಡೆದುಕೊಂಡರು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, ರನ್ನರ್ ಅಪ್. ನೋಡಿ, ಭಾರತದ ಗ್ರ್ಯಾಂಡ್ ಮಾಸ್ಟರ್ ಎಂಬ ಹೆಗ್ಗಳಿಕೆಯನ್ನು ಪಡೆದಂತಹ ಆರ್ ಪ್ರಜ್ಞಾನಂದ ಇಲ್ಲಿ ರನ್ನರ್ ಅಪ್ ಆಗಿದ್ದಾರೆ. ಸೊ ಈ ಮೂಲಕ ಇಂಡಿಯನ್ ಗ್ರ್ಯಾಂಡ್ ಮಾಸ್ಟರ್ ಇವರು ಕ್ವಾಲಿಫೈ ಆಗುವುದರ ಮೂಲಕ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ಗೆ ಅರ್ಹತೆಯನ್ನು ಪಡೆದಿದ್ದಾರೆ. ನೋಡಿ, ಅಮೇರಿಕಾದಲ್ಲಿ ಅಂದರೆ US ನಡೀತಕ್ಕಂಥ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ಗೆ ಇದೀಗ ಇಂಡಿಯನ್ ಗ್ರ್ಯಾಂಡ್ ಮಾಸ್ಟರ್ ಆಗಿರತಕ್ಕಂಥ ಆರ್ ಪ್ರಜ್ಞಾನಂದರವರು ಕ್ವಾಲಿಫೈ ಆಗಿದ್ದಾರೆ. ಸಿಂಕ್ ಫೀಲ್ಡ್ ಕಪ್ 2025ರಲ್ಲಿ ರನ್ನರ್ ಅಪ್ ಆಗುವುದರ ಮೂಲಕ. ಸೊ ಅಲ್ಲಿ ಅಂದರೆ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ಗೆ ಮುಖ್ಯವಾಗಿ ಕ್ವಾಲಿಫೈ ಆಗಬೇಕು ಅಂದರೆ ಇಂತಿಷ್ಟು ಸ್ಥಾನವನ್ನು ಪಡೆದುಕೊಳ್ಬೇಕಾಗುತ್ತೆ. ಸೊ ಈ ಸ್ಥಾನವನ್ನು ಆರ್ ಪ್ರಜ್ಞಾನಂದ ಇದೀಗ ಪಡೆದುಕೊಂಡು ಇದಕ್ಕೆ ಅರ್ಹತೆಯನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಸೊ ಇದನ್ನು ನೀವು ಗಮನಿಸಬಹುದು. ಓಕೆ, ಸೊ ಹೆಚ್ಚಿನ ಡೀಟೇಲ್ಸ್ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸಿಂಕ್ ಫೀಲ್ಡ್ ಕಪ್ ಅಂತ ಕರೀತಾರೆ ಇದನ್ನು. ಸೊ ಇಲ್ಲಿ ರನ್ನರ್ ಅಪ್ ಸ್ಥಾನವನ್ನು ಪಡೆದುಕೊಂಡು ಅಮೇರಿಕಾದಲ್ಲಿ ನಡೀತಕ್ಕಂಥ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ಗೆ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಅಂತಿಮ ಸುತ್ತಿನಲ್ಲಿ ಇವರು ವೆಸ್ಲಿ ಸೋ ರವರು, ನೋಡಿ ಅಂತಿಮ ಸುತ್ತಿನಲ್ಲಿ ವೆಸ್ಲಿ ಸೋ ರವರು ನೋಡಿರ್ಬೇಕ್ ಅಬ್ದುಸತೋರೋವ್ ಉಜ್ಬೇಕಿಸ್ತಾನದವರು ಇವರನ್ನು ಸೋಲಿಸಿ ಫೈನಲ್ ಪಂದ್ಯಾವಳಿಯ ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ಇದನ್ನು ಗಮನಿಸಬೇಕು. ಇದು 1ನೇ ಕ್ವಶನ್ನು. ಈಗ ನಾವು 2ನೇ ಕ್ವಶನ್ ನೋಡೋಣ. ನೋಡಿ, ಪುನರ್ರಚಿಸಲಾದ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ. ಇತ್ತೀಚೆಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಪುನರ್ರಚಿಸಲಾಗಿದೆ, ಅಂದರೆ ವಿಸ್ತರಿಸಲಾಗಿದೆ. ಪುನರ್ರಚನೆ ಅಂತ ಅಂದರೆ ಎಕ್ಸ್ಟೆಂಡ್ ಮಾಡಲಾಗಿದೆ. ವಿಸ್ತರಿಸಲಾಗಿದೆ. ಈ ಮೂಲಕ ವಿಸ್ತರಣೆ ಮಾಡಿದ ನಂತರ ಸಾಲ ಅವಧಿಯನ್ನು ಕೇಂದ್ರ ಸಚಿವ ಸಂಪುಟವು ಕೆಳಗಿನ ಯಾವ ವರ್ಷದವರೆಗೆ ವಿಸ್ತರಿಸಿದೆ? ಅಂದರೆ ಈ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಯಾವ ವರ್ಷದವರೆಗೆ ವಿಸ್ತರಣೆ ಮಾಡಿದೆ ಕೇಂದ್ರ ಸರ್ಕಾರ ಅಂತ ಕೇಳ್ತಾರೆ. ಸೊ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, 2030, 2030ರವರೆಗೂ ವಿಸ್ತರಿಸಿದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ 2030ರವರೆಗೂ ಇನ್ನು ಮುಂದೆ ಇದು ಮುಂದುವರಿಯಲಿದೆ. ಸೊ ಈ ಒಂದು ಮಾಹಿತಿಯನ್ನು PIB ನ್ಯೂಸ್ ಪೇಪರ್ನಲ್ಲಿ ಕೊಟ್ಟಿದ್ದರು. ನೋಡಿ, ಕ್ಯಾಬಿನೆಟ್ ಡೈರೆಕ್ಟಾಗಿ ಇದನ್ನು ಬಿಡುಗಡೆ ಮಾಡಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವ್. ಸೊ ಗಮನಿಸಬಹುದು, ಕ್ಯಾಬಿನೆಟ್ ಅಪ್ರೂವ್ಸ್. ನೋಡಿ, ರಿಸ್ಟ್ರಕ್ಚರಿಂಗ್ ಆ್ಯಂಡ್ ಎಕ್ಸ್ಟೆನ್ಷನ್ ಆಫ್ ಲೆಂಡಿಂಗ್ ಪೀರಿಯಡ್ ಬಿಹೈಂಡ್ 31/12/2024. ನೋಡಿ, 31/12/2024 ಇದ್ದಂತಹ ಇದನ್ನು ಅಂದರೆ ಮುಖ್ಯವಾಗಿ PM ಸ್ವನಿಧಿನ ಫುಲ್ ಫಾರ್ಮ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ PM ಸ್ಟ್ರೀಟ್ ವಂಡರ್ಸ್ ಆತ್ಮನಿರ್ಭರ್ ನಿಧಿ ಸ್ಕೀಮ್ ಅಂತ ಕರೀತಾರೆ. PM ಸ್ವನಿಧಿನ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ರೆ ನೋಡಿ, ಪ್ರಧಾನಮಂತ್ರಿ ಸ್ಟ್ರೀಟ್ ವಂಡರ್ಸ್ ಆತ್ಮನಿರ್ಭರ್ ನಿಧಿ ಅಂತ ಕರಿತೀವಿ. ಸೊ ಇದು ಫುಲ್ ಫಾರ್ಮು. ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಇದನ್ನು ಡೀಟೇಲ್ಸನ್ನು ಗಮನಿಸಬಹುದು. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕೇಂದ್ರ ಸಚಿವ ಸಂಪುಟ ಸಭೆ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಅಂದರೆ PM ಸ್ವನಿಧಿ. ಸೊ ಇದನ್ನು ಈ ಯೋಜನೆಯನ್ನು 31/12/2024 ನಂತರವೂ ಸಾಲ ನೀಡುವ ಅವಧಿಯನ್ನು ಪುನರ್ರಚಿಸಲು ಮತ್ತು ವಿಸ್ತರಿಸಲು ಅನುಮೋದನೆ ನೀಡಿದೆ. ಸಾಲ ನೀಡುವ ಅವಧಿಯನ್ನು ಈಗ ಮಾರ್ಚ್ 31, 2030ರವರೆಗೆ ವಿಸ್ತರಿಸಲಾಗಿದೆ. ಸೊ ಈ ಡೀಟೇಲ್ಸ್ ನಿಮಗೆ ನೆನಪಿರಲಿ. ಹಾಗಾದರೆ ಏನಿದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ, ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೋಡಿ, COVID-19 ಸಾಂಕ್ರಾಮಿಕ ಸಮಯದಲ್ಲಿ ಅಭೂತಪೂರ್ವ ಕಷ್ಟಗಳನ್ನು ಎದುರಿಸಿದ ಬೀದಿ ವ್ಯಾಪಾರಿಗಳನ್ನು ಬೆಂಬಲಿಸಲು ಇದನ್ನು ಆರಂಭದಲ್ಲಿ ಅಂದರೆ ಜೂನ್ 1, 2020ರಲ್ಲಿ ಪ್ರಾರಂಭಿಸಲಾಯಿತು. ನೋಡಿ, ಯಾವಾಗ ಇದನ್ನು ಪ್ರಾರಂಭಿಸಲಾಯಿತು ಅಂತ ಕೇಳಬಹುದು. ಸೊ ಇದನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಮತ್ತು ಹಣಕಾಸು ಸೇವೆಗಳ ಇಲಾಖೆ ಜಂಟಿಯಾಗಿ ಜಾರಿಗೊಳಿಸುತ್ತದೆ. ಗಮನಿಸಬಹುದು, ಇದನ್ನು ಯಾರ್ಯಾರು ಜಂಟಿಯಾಗಿ ಜಾರಿಗೊಳಿಸ್ತಾರೆ ಎಂಬುದು ನೆನಪಿರಲಿ.
ಬ್ಯಾಂಕುಗಳು ಅಥವಾ ಹಣಕಾಸು ಸಂಸ್ಥೆಗಳು ಅವುಗಳ ತಳಮಟ್ಟದ ಕಾರ್ಯಕರ್ತರ ಮೂಲಕ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ಗಳ ಪ್ರವೇಶವನ್ನು ಸುಗಮಗೊಳಿಸಲು ಜವಾಬ್ದಾರಿಯನ್ನು ಡಿ ಎಫ್ ಎಸ್ ಅಂದರೆ ಹಣಕಾಸು ಸೇವೆಗಳ ಇಲಾಖೆ ಅಂತ ಕರಿತೀವಿ. ಇದು ಹೊಂದಿರತಕ್ಕಂಥದ್ದು. ನೋಡಿ, ಯಾವುದು ಜಾರಿ ಮಾಡಿದೆಯೋ ಅದಕ್ಕೆ ಸೊ ಇವೆಲ್ಲದನ್ನು ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಪುನರ್ರಚಿಸಲಾದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ಬಗ್ಗೆ ನಾವು ನೋಡೋದಾದರೆ, ನೋಡಿ, ವರ್ಧಿತ ಸಾಲ ರಚನೆ ಅಂತಂದರೆ ಸೊ ಮೂಲ ಇದ್ದಂಥ ಸಾಲ ರಚನೆಗೆ ಬೇರೆ ಮಾಡಿದೆ. ಏನಂದರೆ, ಮೊದಲ ಕಂತಿನ ಸಾಲಗಳನ್ನು 15,000ಕ್ಕೆ ಹೆಚ್ಚಳ ಮಾಡಿದೆ. ಈ ಮೊದಲು 10,000 ಇತ್ತು. ನೋಡಿ, ಅಂದರೆ ಬದಲಾವಣೆ ಮಾಡಿದ ನಂತರ ಮೊದಲ ಕಂತಿನ ಸಾಲ 15,000ಕ್ಕೆ ಹೆಚ್ಚಳ ಮಾಡಲಾಗಿದೆ. ಮತ್ತು ಮೊದಲು 10,000 ಇತ್ತು. ಎರಡನೇ ಕಂತಿನ ಸಾಲಗಳನ್ನು 25,000ಕ್ಕೆ ಹೆಚ್ಚಿಸಲಾಗಿದೆ. ಈ ಹಿಂದೆ 20,000 ಇತ್ತು. ಆದರೆ ಮೂರನೇ ಕಂತಿನ ಸಾಲವು ಯಥಾವತ್ತಾಗಿ ಯಾವುದೇ ಬದಲಾವಣೆ ಇಲ್ಲದೆ 50,000 ರೂಪಾಯಿದಲ್ಲೇ ಉಳಿಸಿದೆ. ಸೊ ಇಷ್ಟು ಮಾಹಿತಿ ನೆನಪಿರಲಿ. ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ. ಗಮನಿಸಿ, ಇತ್ತೀಚೆಗೆ ಆಪರೇಷನ್ ರೇನ್ಬೋ ಅಡಿಯಲ್ಲಿ ಕಂದಾಯ ಗುಪ್ತಚರ ನಿರ್ದೇಶನಾಲಯ DRI ಅಂತ ಕರೀತಾರೆ, ಅಂದರೆ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್, ಇದು ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಂಡಿದೆ. ಹಾಗಾದರೆ ಯಾವ ಸಂಸ್ಥೆಯ ಅಡಿಯಲ್ಲಿ DRI ಕಾರ್ಯನಿರ್ವಹಿಸುತ್ತದೆ? ನೋಡಿ, DRI ಯಾವ ಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದರೆ CBIC ಅಂದರೆ ಕೇಂದ್ರೀಯ ಪರೋಕ್ಷ ತೆರಿಗೆ ಮತ್ತು ಕಸ್ಟಮ್ಸ್ ಮಂಡಳಿ. ಸೊ ಇದರ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಸೊ PIB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. PIBಯ ಯಾವುದೇ ಮಾಹಿತಿ ಆಗಿದ್ದರೂ ಇಂಪಾರ್ಟೆಂಟ್ ಆಗುತ್ತೆ. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಬಿಡುಗಡೆ ಮಾಡಿದೆ, ಗಮನಿಸಬಹುದು. ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್, ಓಕೆ, ಅಂದರೆ DRI ಅಫಿಷಿಯಲ್ಸ್ ಸೀಸಸ್ ನಿಯರ್ಲಿ 9 kg ಕೊಕೇನ್. ನೋಡಿ, 9 kg ಕೊಕೇನನ್ನು ಸೀಸ್ ಮಾಡಿದೆ. ಸೊ ಈ ಮೂಲಕ ಇದು 40 ಕೋಟಿ ರೂಪಾಯಿ ಬೆಲೆ ಬಾಳುವ ಒಂದು ಕುಕೇನ್ ಆಗಿತ್ತು ಎಂಬತಕ್ಕಂಥ ಮಾಹಿತಿ ನಿಮಗೆ ಬಿಡುಗಡೆಯಾಗಿದೆ. ಸೊ ಈ ಕಾರ್ಯಾಚರಣೆಯನ್ನು ಆಪರೇಷನ್ ರೈನ್ಬೋ ಹೆಸರಿನಡಿಯಲ್ಲಿ ಮಾಡಲಾಗಿದೆ. ಹಾಗಾದರೆ ಆಪರೇಷನ್ ರೈನ್ಬೋ ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಬಹುದು. ಅಥವಾ ಸೊ ಇದೊಂದು ನೋಡಿ, ಅಂದರೆ ಮಾದಕ ವಸ್ತುಗಳನ್ನು ನಿಗ್ರಹಿಸಲು ಆಪರೇಷನ್ ರೈನ್ಬೋ ಕೈಗೊಳ್ಳಲಾಗಿದೆ. ಇದನ್ನು ಗಮನಿಸಬೇಕು. ಓಕೆ, ಸೊ ಡೈರೆಕ್ಟಾಗಿ ಹೆಚ್ಚಿನ ಡೀಟೇಲ್ಸನ್ನು ನಾವು ನೋಡೋಣ. ಸೊ ಏನಿದೆ, ಡ್ರಗ್ ಟ್ರಾಫಿಕಿಂಗ್ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಇತ್ತೀಚೆಗೆ ಆಪರೇಷನ್ ರೇನ್ಬೋ ಅಡಿಯಲ್ಲಿ ಸುಮಾರು 40 ಕೋಟಿ ಮೌಲ್ಯದ 9 kgಗಳಷ್ಟು ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದೆ. DRI ಬಗ್ಗೆ ನೋಡಿ. ಸೊ DRI ಅಖಿಲ ಭಾರತ ಮಟ್ಟದಲ್ಲೇ ಕಳ್ಳ ಸಾಗಣೆಯನ್ನು ಎದುರಿಸಲು ಡಿಸೆಂಬರ್ 1957ರಲ್ಲಿ ಸ್ಥಾಪಿಸಲಾಗಿದೆ. ಆರಂಭದಲ್ಲಿ ಚಿನ್ನದ ಕಳ್ಳ ಸಾಗಣೆ ಮೇಲೆ ಕೇಂದ್ರೀಕರಿಸಲಾಗಿತ್ತು. ಈಗ ಇದು ವ್ಯಾಪಕ ಶ್ರೇಣಿಯ ಆರ್ಥಿಕ ಮತ್ತು ಮಾದಕ ವಸ್ತು ಅಪರಾಧಗಳನ್ನು ಎದುರಿಸುತ್ತದೆ. ಇದು ಹಣಕಾಸು ಸಚಿವಾಲಯದ ಕೇಂದ್ರೀಯ ಪರೋಕ್ಷ ತೆರಿಗೆ ಮತ್ತು ಕಸ್ಟಮ್ಸ್ ಮಂಡಳಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ನವದೆಹಲಿಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಈ ಸಂಸ್ಥೆಯು ಮಹಾನಿರ್ದೇಶಕರ ನೇತೃತ್ವದಲ್ಲಿದೆ. ಅಂತಾರಾಷ್ಟ್ರೀಯ ಕಳ್ಳ ಸಾಗಣೆಯನ್ನು ಎದುರಿಸಲು DRI, ಇಂಟರ್ಪೋಲ್ ಮತ್ತು ಇತರ ಜಾಗತಿಕ ಸಂಸ್ಥೆಗಳೊಂದಿಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಕೂಡ ನೆನಪಿಟ್ಕೋಬೇಕು. ಸೊ ಇಷ್ಟು ಮಾಹಿತಿ ನೆನಪಿರಲಿ. ಓಕೆ, ಆಪರೇಷನ್ ರೇನ್ಬೋ ಬಗ್ಗೆನೂ ಕೂಡ ನಿಮಗೆ ನೆನಪಿರಬೇಕು. ನೆಕ್ಸ್ಟ್ 4ನೇ ಕ್ವಶನ್ ಏನಿದೆ ಅಂತ ಗಮನಿಸಿ. ಇತ್ತೀಚೆಗೆ ಕೆಳಗಿನ ಯಾವ ಭಾರತೀಯ ಸಂಸ್ಥೆಯು ಇದೇ ಮೊಟ್ಟ ಮೊದಲ ಬಾರಿಗೆ 2025ನೇ ಸಾಲಿನ ಪ್ರತಿಷ್ಠಿತ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಗೆ ಆಯ್ಕೆಯಾಗಿದೆ? ಓಕೆ, ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, ಎಜುಕೇಟ್ ಗರ್ಲ್ಸ್ ಸಂಸ್ಥೆ. ನೋಡಿ, ಎಜುಕೇಟ್ ಗರ್ಲ್ಸ್ ಸಂಸ್ಥೆ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ, ಅಂದರೆ ಇದೇ ಮೊಟ್ಟ ಮೊದಲ ಬಾರಿಗೆ ರಾಮನ್ ಮ್ಯಾಗ್ಸೆಸೆ ಎಂಬ ಪ್ರತಿಷ್ಠಿತ ಪ್ರಶಸ್ತಿಗೆ ಆಯ್ಕೆಯಾಗಿರತಕ್ಕಂಥದ್ದು. ಈ ಸಂಸ್ಥೆ ಆಯ್ಕೆಯಾಗಿರತಕ್ಕಂಥದ್ದು ಭಾರತದಲ್ಲೇ ಮೊಟ್ಟ ಮೊದಲು. ನೋಡಿ, ಭಾರತದ ಎಜುಕೇಟ್ ಗರ್ಲ್ಸ್ ಸಂಸ್ಥೆ ಮ್ಯಾಗ್ಸೆಸೆ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಅಂದರೆ ಶಿಕ್ಷಣದ ಮೂಲಕ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ, ಇದನ್ನು ಗಮನಿಸಬೇಕು. ಓಕೆ, ಇದಕ್ಕಾಗಿ ಸಂದಂತಹ ಗೌರವವಿದು. ಸೊ ಈ ಪ್ರಶಸ್ತಿಯನ್ನು ಪಡೆದಂತಹ ಭಾರತದ ಮೊಟ್ಟ ಮೊದಲ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಓಕೆ, ಪೆರ್ಜವಾಣಿ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು.
ಪ್ರಜಾವಾಣಿಯಲ್ಲಿ. ನೋಡಿ, ಶಾಲೆಯಿಂದ ಹೊರಗುಳಿದಿರುವ ಹಳ್ಳಿಗಾಡಿನ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವಂತಹ ಭಾರತದ ರಾಜಸ್ಥಾನದಲ್ಲಿ ಆರಂಭವಾದಂತಹ ಎಜುಕೇಟ್ ಗರ್ಲ್ಸ್ ಸಂಸ್ಥೆಯು 2025ನೇ ಸಾಲಿನ ಪ್ರತಿಷ್ಠಿತ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಇದರೊಂದಿಗೆ ಈ ಪ್ರತಿಷ್ಠಿತ ಗೌರವ ಪಡೆದ ಭಾರತದ ಮೊದಲ ಸಂಸ್ಥೆ ಎಂಬ ಗೌರವಕ್ಕೆ ಪಾತ್ರವಾಗಿದೆ. ಈ ಸಂಸ್ಥೆಯ ಜೊತೆಗೆ ಮಾಲ್ಡೀವ್ಸ್ನ ಶಾಹಿನಾ ಅಲಿ ಮತ್ತು ಫಿಲಿಪೈನ್ಸ್ನ ಫ್ಲೆವಿಯಾನೋ ಆಂಟೋನಿಯೋ ಎಲ್ ವಿಲ್ಲಾನುಯೇವಾ ಕೂಡ ಈ ವರ್ಷದ ಪ್ರಶಸ್ತಿಗೆ ಪಾತ್ರವಾಗಿದ್ದಾರೆ. ನೋಡಿ, ಈ ಒಂದು ಎಜುಕೇಟ್ ಗರ್ಲ್ಸ್ ಸಂಸ್ಥೆಯ ಜೊತೆಗೆ ಯಾರ್ಯಾರು 2025ನೇ ಸಾಲಿನ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಗೆ ಪಾತ್ರವಾಗಿದ್ದಾರೆ ಅಂತ ಕೇಳಬಹುದು. ಸೊ ಇದು ಕೂಡ ನೆನಪಿರಲಿ. ಎಜುಕೇಟ್ ಗರ್ಲ್ಸ್ ಸಂಸ್ಥೆ ಭಾರತದಲ್ಲಿ ಎಲ್ಲಿ ಕೇಂದ್ರ ಕಚೇರಿ ಅಥವಾ ಆರಂಭದಲ್ಲಿ ಎಲ್ಲಿ ಸ್ಥಾಪನೆಯಾಗಿದೆ ಅಂತ ಕೇಳಿದರೆ ರಾಜಸ್ಥಾನದಲ್ಲಿ ಅಂತ ನೆನಪಿರಬೇಕು. ಹಾಗಾದರೆ ಇದು ಯಾವುದರ ಮೂಲಕ ವ್ಯವಹರಿಸುತ್ತದೆ ಅಂತ ಹೇಳಿದರೆ ಹೆಣ್ಣು ಮಕ್ಕಳ ಸಬಲೀಕರಣ. ಸೊ ನೋಡಿ, ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಸಬಲೀಕರಣಕ್ಕೆ ಇದು ಶ್ರಮಿಸುತ್ತದೆ. ಎಷ್ಟು ಮಾಹಿತಿ ನಿಮಗೆ ನೆನಪಿರಬೇಕು. ನೋಡಿ, ಜೊತೆಗೆ ನೊಬೆಲ್ ಪ್ರಶಸ್ತಿಗೆ ಸಮಾನವಾದಂತಹ ಪ್ರಶಸ್ತಿ ಎಂದೇ ಹೆಸರಿಸಲಾದ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯು ಏಷ್ಯಾದ ಜನರಿಗೆ ಅಸಾಧಾರಣ ಧೈರ್ಯ ಮತ್ತು ವಿಶ್ವಾರ್ಥ ಸೇವೆ ಸಲ್ಲಿಸುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಗುರುತಿಸಿ ಗೌರವಿಸಲಾಗುತ್ತದೆ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ, ಆಗಸ್ಟ್ 2025ರಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ IMFನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕೆಳಗಿನ ಯಾರು ನೇಮಕಗೊಂಡಿದ್ದಾರೆ? ನೋಡಿ, ಮಾಜಿ RBIನ ಗವರ್ನರ್ ಆಗಿದ್ದಂತಹ ಉರ್ಜಿತ್ ಪಟೇಲ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಗಮನಿಸಬಹುದು, ಅಂದರೆ ನೋಟುಗಳ ರದ್ದತಿಯಾಗಿರ್ಬೋದು, ಇತರೆ ಅತ್ಯಂತ ಪ್ರಮುಖ ಅಂದರೆ GST ಜಾರಿಯಾಗಿರ್ಬೋದು, ಇವೆಲ್ಲವೂ ಉರ್ಜಿತ್ ಪಟೇಲ್ ಅವರ ಕಾಲದಂತೆ ಆಗಿರ್ತಕ್ಕಂಥ ಅತ್ಯಂತ ವಿವಾದಾತ್ಮಕ ಒಂದು ಕಾನೂನುಗಳವು. ಸೊ ಅವುಗಳನ್ನೆಲ್ಲವನ್ನು ನಿರ್ವಹಿಸಿದಂತಹ ಉರ್ಜಿತ್ ಪಟೇಲ್ರವರು ಇದೀಗ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನೇಮಕಗೊಂಡಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್. ಓಕೆ, ಸೊ ಫಾರ್ಮರ್ RBI ಗವರ್ನರ್ ಉರ್ಜಿತ್ ಪಟೇಲ್ ಅಪಾಯಿಂಟ್ ಆ್ಯಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಟ್ IMF. ಓಕೆ, ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ನೆನಪಿರಬೇಕು, ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇವರನ್ನು ನೇಮಿಸಲಾಗಿದೆ. ಉರ್ಜಿತ್ ಪಟೇಲ್ ಈ ಹಿಂದೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿ ಸೇವೆ ಸಲ್ಲಿಸಿದರು. ಯಾವ ಅವಧಿ? 2016ರಿಂದ 2018ರವರೆಗೆ ಸೊ ಇವರು ಗವರ್ನರ್ ಆಗಿದ್ದರು. ಆ ಸಮಯದಲ್ಲಿ ನೋಡಿ, ಗಮನಿಸಬಹುದು, ನೋಟು ರದ್ದತಿ, GST ಜಾರಿ, RBIನ ಸ್ವಾಯತ್ತತೆಯ ಕುರಿತಾದ ವಿವಾದದಂತಹ ಮಹತ್ವದ ಘಟನೆಗಳು ಇವರು ಗವರ್ನರ್ ಆಗಿದ್ದಂತಹ ಕಾಲದಲ್ಲಿ ಜರುಗಿದಂಥವು. ಓಕೆ, ಹಾಗಾದರೆ IMF ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. IMFನನ್ನು 1944ರ ಬ್ರೆಟನ್ ವುಡ್ಸ್ ಸಮ್ಮೇಳನದಲ್ಲಿ ಪ್ರಾರಂಭಿಸಲಾಯಿತು. IMF ಡಿಸೆಂಬರ್ 27, 1945ರಂದು ಕಾರ್ಯಾಚರಣೆಗೆ ಬಂದಿತು. ಇದು 189 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ವಾಷಿಂಗ್ಟನ್ DC ಪ್ರಧಾನ ಕಚೇರಿಯನ್ನು ಹೊಂದಿದೆ. ಸೊ ಓಕೆ, ಅಧಿಕೃತ ಭಾಷೆ ಇಂಗ್ಲೀಷ್. ಓಕೆ, ವ್ಯವಸ್ಥಾಪಕ ನಿರ್ದೇಶಕರು ಯಾರು ಅಂತ ಕೇಳಿದ್ರೆ ಕ್ರಿಸ್ಟಲಿನಾ ಜಾರ್ಜಿಯಾ. ಸೊ ಗೀತಾ ಗೋಪಿನಾಥನ್, ಓಕೆ, ಮೊದಲ ಉಪವ್ಯವಸ್ಥಾಪಕ ನಿರ್ದೇಶಕ ಗೀತಾ ಗೋಪಿನಾಥನ್ ಆಗಿದ್ದರು. ಮುಖ್ಯ ಅರ್ಥಶಾಸ್ತ್ರಜ್ಞರು ಪಿಯರೆ ಒಲಿವಿಯರ್ ಗೌರಿನ್ಚಾಸ್. ಇವೆಲ್ಲವೂ ಕೂಡ ನೆನಪಿರಲಿ. ಓಕೆ, ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ಸರ್ಚ್ ಎಂಜಿನ್ ಮುಂದಿನ ಪೀಳಿಗೆಯ AI ಚಾಲಿತ ಇಮೇಜಿಂಗ್ ಎಡಿಟಿಂಗ್ ಟೂಲ್? ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಇಮೇಜ್ ಎಡಿಟಿಂಗ್ ಟೂಲ್ ಆದಂತಹ ಜೆಮಿನಿ 2.5 ಬಿಡುಗಡೆ ಮಾಡಿದೆ. ಜೆಮಿನಿ 2.5 ಸೊ ಯಾವುದು? ಗೂಗಲ್. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜೆಮಿನಿ 2.5 ಎಂಬುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಲಿತ ಇಮೇಜ್ ಎಡಿಟಿಂಗ್ ಟೂಲ್ ಆಗಿದೆ. ನೋಡಿ, ಇಮೇಜ್ ಎಡಿಟಿಂಗ್ ಟೂಲ್ ಆಗಿದೆ, ಇದನ್ನು ಬಿಡುಗಡೆ ಮಾಡಿದೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನೋಡಿ, ಸೊ ನ್ಯಾನೋ ಬನಾನಾ ಈಸ್ ಏರ್ ಗೂಗಲ್ ನೋಡಿ ಅನ್ವೈಲ್ಸ್ ಜೆಮಿನಿ 2.5 ಫ್ಲ್ಯಾಶ್ ಇಮೇಜ್ ಅಪ್ಗ್ರೇಡ್. ನೋಡಿ, ಫ್ಲ್ಯಾಶ್ ಇಮೇಜ್ ಅಪ್ಗ್ರೇಡ್ಗಾಗಿ
ನ್ಯಾನೋ ಬನಾನಾನ ಬಿಡುಗಡೆ ಮಾಡಿದೆ. ಹಾಗಾದರೆ ಏನಿದು ನ್ಯಾನೋ ಬನಾನಾ? ಸೊ ಆದರೆ ಇದು ಜೆಮಿನಿ 2.5ಗೆ ಫ್ಲ್ಯಾಶ್ ಇಮೇಜ್ ಅಪ್ಗ್ರೇಡ್ ಆಗಿದೆ. ಓಕೆ, ಜೆಮಿನಿ 2.5 ಗೂಗಲ್ ಲಾಂಚ್ ಮಾಡಿದೆ. ಓಕೆ, ಸೊ ಇದೊಂದು ಇಮೇಜ್ ಎಡಿಟಿಂಗ್ ಟೂಲ್ ಆಗಿದೆ. ಈ ಇಮೇಜ್ ಎಡಿಟಿಂಗ್ ಟೂಲ್ಗೆ ಫ್ಲ್ಯಾಶ್ ಇಮೇಜ್ ಅಪ್ಗ್ರೇಡ್ ಆಗಿದೆ. ಅದು ಯಾವುದು ಅಂತಂದರೆ ಅದರ ಹೆಸರು ನ್ಯಾನೋ ಬನಾನಾ ಅಂತ ಕರೀತಾರೆ. ಸೊ ಇದು ನೆನಪಿರಬೇಕು ಇದು ನಿಮಗೆ. ಓಕೆ, ಸೊ ಕನ್ನಡದಲ್ಲಿ ಇದರ ಡೀಟೇಲ್ಸ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಗಮನಿಸಬಹುದು. ಸೊ ಇದೊಂದು ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಲಿತ ಇಮೇಜ್ ಎಡಿಟಿಂಗ್ ಟೂಲ್ ಆಗಿದೆ ಜೆಮಿನಿ 2.5 ಎಂಬುದು. ಇದರ ಫ್ಲ್ಯಾಶ್ ಇಮೇಜ್ನ ಕೋಡ್ ಹೆಸರೇ ನ್ಯಾನೋ ಬನಾನಾ. ಸೊ ನೋಡಿ, ಫ್ಲ್ಯಾಶ್ ಇಮೇಜ್ ಕೋಡ್ನ ಹೆಸರು ನ್ಯಾನೋ ಬನಾನಾ. ಜೆಮಿನಿ 2.5 ಫ್ಲ್ಯಾಶ್ ಇಮೇಜ್ ಉಪಕರಣವು ಬಳಕೆದಾರರಿಗೆ ನೈಸರ್ಗಿಕ ಭಾಷಾ ಚಿತ್ರಗಳನ್ನು ಸಂಪಾದಿಸಲು ಅನುವು ಮಾಡಿಕೊಡುತ್ತದೆ. ಸೊ ಎರಡೂ ಪದಗಳು ಗೂಗಲ್ಗೆ ಸಂಬಂಧಪಟ್ಟಿವೆ. ಏನೇನೆಲ್ಲ ಇವು ಉದ್ದೇಶವನ್ನು ಹೊಂದಿವೆ ಇದು ನೆನಪಿರಬೇಕು ನಿಮಗೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. 2025ನೇ ಸಾಲಿನ ಪ್ರತಿಷ್ಠಿತ ಡೈಮಂಡ್ ಲೀಗ್ ಫೈನಲ್ ಭಾರತದ ತಾರಾ ಜಾವೆಲಿನ್ ಎಸೆತಗಾರರಾದ ನೀರಜ್ ಚೋಪ್ರಾ ಈ ಬಾರಿ ಕೆಳಗಿನ ಯಾವ ಪದಕ ಗೆದ್ದುಕೊಂಡರು? ನೋಡಿ, ಸತತ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ. ಸೊ ಇದು ಗಮನಿಸಬೇಕು. ಡೈಮಂಡ್ ಲೀಗ್ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಡೈಮಂಡ್ ಲೀಗ್ ಸೊ ಯಾವ ಕ್ರೀಡೆ ಅಂತ ಕೇಳಿದರೆ ಜಾವೆಲಿನ್ ಅಂತ ನೆನಪಿರಬೇಕು. ಓಕೆ, ಜಾವೆಲಿನ್ ಕ್ರೀಡೆಗೆ ಸಂಬಂಧಪಟ್ಟಿದೆ. ಸೊ ಭಾರತದ ನೀರಜ್ ಚೋಪ್ರಾ 2025ರ ಈ ಒಂದು ಡೈಮಂಡ್ ಲೀಗ್ನಲ್ಲಿ ಯಾವ ಪ್ರಶಸ್ತಿಗೆ ತೃಪ್ತಿಪಟ್ಟುಕೊಂಡಿದ್ದಾರೆ ಅಂತ ಕೇಳಿದರೆ ಬೆಳ್ಳಿ ಅಂತ ನಿಮಗೆ ನೆನಪಿರಬೇಕು. ಓಕೆ, ಸೊ ಎಷ್ಟು ದೂರ ಎಸೆದಿದ್ದಾರೆ ಮತ್ತು ಇಲ್ಲಿ ಯಾರು ಪ್ರಸ್ತುತ ಅಗ್ರಸ್ಥಾನದಲ್ಲಿದ್ದಾರೆ ಅವೆಲ್ಲ ತಿಳಿಸ್ಕೊಡ್ತೇನೆ, ಗಮನಿಸಬಹುದು. ನೀರಜ್ ಚೋಪ್ರಾ ನೋಡಿ ಫಿನಿಶ್ ಸೆಕೆಂಡ್ ಇನ್ ಅ ಡೈಮಂಡ್ ಲೀಗ್. ಸೊ ಫೈನಲ್ನಲ್ಲಿ ಸೆಕೆಂಡ್ ಸ್ಥಾನವನ್ನು ಬಂದಿದ್ದಾರೆ. ಸೊ ವೆಬರ್ ವಿನ್ಸ್ ಮೇಡನ್ ಟ್ರೋಫಿ. ಸೊ ವೆಬರ್ ಇಲ್ಲಿ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನೋಡೋಣ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ. ಭಾರತದ ತಾರಾ ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾ ಈ ಬಾರಿ ಡೈಮಂಡ್ ಲೀಗ್ ಫೈನಲ್ ಗೆಲ್ಲಲು ವಿಫಲರಾಗಿದ್ದಾರೆ. 2022ರಲ್ಲಿ ಚಾಂಪಿಯನ್ ಆಗಿದ್ದಂತಹ ನೀರಜ್ ಸ್ವಿಟ್ಜರ್ಲ್ಯಾಂಡಿನ ಜ್ಯೂರಿಚ್ನಲ್ಲಿ ನಡೆದಂತಹ 2025ರ ಫೈನಲ್ನಲ್ಲಿ 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡರು. ಇದು ಅವರಿಗೆ ನೋಡಿ ಸತತ 3ನೇ ಡೈಮಂಡ್ ಲೀಗ್ ಬೆಳ್ಳಿಯಾಗಿದೆ. ಇದು ಅವರಿಗೆ ನೋಡಿ ಸತತ 3ನೇ ಡೈಮಂಡ್ ಲೀಗ್ನಲ್ಲಿ 3ನೇ ಬಾರಿಗೆ ಬೆಳ್ಳಿಗೆ ತೃಪ್ತಿಪಟ್ಟುಕೊಂಡಿದ್ದಾರೆ. ಸೊ ಈ 2025ನೇ ಸಾಲಿನ ಈ ಒಂದು ಡೈಮಂಡ್ ಲೀಗ್ ಟ್ರೋಫಿ ಅಥವಾ ಚಾಂಪಿಯನ್ಶಿಪ್ ಎಲ್ಲಿ ನಡೀತು ಅಂತ ಕೇಳಿದರೆ ಸ್ವಿಟ್ಜರ್ಲ್ಯಾಂಡಿನ ಜ್ಯೂರಿಚ್ನಲ್ಲಿ ನಡೆದಿದೆ. ಓಕೆ, ಅಂದರೆ 2022ರ ಫೈನಲ್ನಲ್ಲಿ ಅದು ಕೂಡ ಜ್ಯೂರಿಚ್ನಲ್ಲೇ ನಡೆದಿತ್ತು. ಅದರಲ್ಲಿ ನೀರಜ್ ಚೋಪ್ರಾ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದರು. ಬಳಿಕ 2024, 2025ರಲ್ಲಿ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದ್ದರು. ಕೊನೆಯ ಎಸೆತದಲ್ಲಿ ಅವರು 85.1 ಮೀಟರ್ ದಾಖಲಿಸಿ 2ನೇ ಸ್ಥಾನಕ್ಕೆ ತೃಪ್ತಿಪಟ್ಕೊಂಡ್ರು. 2 ಬಾರಿ 90 ಮೀಟರ್ ಗಡಿ ದಾಟಿದಂತಹ ಜರ್ಮನಿಯ ಜೂಲಿಯನ್ ವೆಬರ್ ಚಾಂಪಿಯನ್ ಆಗಿದ್ದಾರೆ. ಅವರು ತಮ್ಮ 2ನೇ ಪ್ರಯತ್ನದಲ್ಲಿ 91.51 ಮೀಟರ್ ಎಸೆದು ದಾಖಲೆ ಮಾಡಿದ್ದಾರೆ. ನೋಡಿ 91.51 ಮೀಟರ್ ಎಸೆದು ದಾಖಲೆ ಮಾಡಿದರು 2ನೇ ಪ್ರಯತ್ನದಲ್ಲಿ ಈ ಬಾರಿ. ಓಕೆ, ಇಲ್ಲಿ ಡೈಮಂಡ್ ಲೀಗ್ನ ಚಾಂಪಿಯನ್ ಅಥವಾ ಫೈನಲ್ ಟ್ರೋಫಿ ಯಾರಿಗೆ ದೊರೆತಿದೆ ಅಂತ ಕೇಳಿದರೆ ಜೂಲಿಯನ್ ವೆಬರ್. ಓಕೆ, ನೆಕ್ಸ್ಟು 8ನೇ ಕ್ವಶನ್ ನೋಡಿ. ರಾಷ್ಟ್ರೀಯ ವಾರ್ಷಿಕ ವರದಿ ಮತ್ತು ಮಹಿಳಾ ಸುರಕ್ಷತೆ ಸೂಚ್ಯಂಕ ನಾರಿ 2025 ಅಂತ ಕರೀತಾರೆ. ನೋಡಿ ಡೈರೆಕ್ಟಾಗಿ ಕೇಳ್ತಾರೆ. ನಾರಿ 2025 ವರದಿಯ ಪ್ರಕಾರ ಮಹಿಳೆಯರಿಗೆ ಅತ್ಯಂತ ಸುರಕ್ಷಿತ ನಗರಗಳಲ್ಲಿ ಯಾವ ನಗರಗಳು ಸ್ಥಾನ ಪಡೆದಿವೆ? ಸರಿಯಾದಂಥ ಉತ್ತರ ಕೊಹಿಮಾ ಮತ್ತು ಮುಂಬೈ. ನೋಡಿ ಕೊಹಿಮಾ ಮತ್ತು ಮುಂಬೈ ಮಹಿಳೆಯರಿಗೆ ಭಾರತದಲ್ಲಿ ಅತ್ಯಂತ ಸುರಕ್ಷಿತ ನಗರಗಳು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸೊ ನಾರಿ 2025 ಬಿಡುಗಡೆಯಾಗಿದೆ. ನಾರಿ ನೋಡಿ ನ್ಯಾಷನಲ್ ಆನ್ಯುವಲ್ ರಿಪೋರ್ಟ್ ಆ್ಯಂಡ್ ವುಮೆನ್ಸ್ ಸೇಫ್ಟಿ ಇಂಡೆಕ್ಸ್ ಅಂತ ಕರೀತಾರೆ. ಓಕೆ, ಹೆಚ್ಚಿನ ಡೀಟೇಲ್ಸ್ ಗಮನಿಸಬಹುದು. ನಾರಿ ರಿಪೋರ್ಟ್ 2025
ಬಿಡುಗಡೆಯಾಗಿದೆ. ಸೊ ಇಲ್ಲಿ ಕೊಹಿಮಾ, ವಿಶಾಖಪಟ್ಟಣಂ, ಭುವನೇಶ್ವರ್ ಅಮಾಂಗ್ ಸೇಫೆಸ್ಟ್ ಸಿಟಿ ಫಾರ್ ವುಮ್ಯಾನ್. ಓಕೆ, ಜೊತೆಗೆ ಡೆಲ್ಲಿ, ಜೈಪುರ್, ಪಾಟ್ನಾ ಲೋಯೆಸ್ಟ್, ಓಕೆ, ಅತ್ಯಂತ ಕೆಳ ಸ್ಥಾನದಲ್ಲಿವೆ. ಮಹಿಳೆಯರಿಗೆ ಅತಿ ಕಡಿಮೆ ಸುರಕ್ಷತೆಯನ್ನು ಹೊಂದಿರತಕ್ಕಂಥ ನಗರಗಳು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿವೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ. ಓಕೆ, ರಾಷ್ಟ್ರೀಯ ವಾರ್ಷಿಕ ವರದಿ ಮತ್ತು ಮಹಿಳಾ ಸುರಕ್ಷತೆ ಸೂಚ್ಯಂಕ ನಾರಿ 2025 ಬಿಡುಗಡೆಯಾಗಿದೆ. ವರದಿಯ ಪ್ರಕಾರ ಕೊಹಿಮಾ ಮತ್ತು ಮುಂಬೈ ಮಹಿಳೆಯರಿಗೆ ಅತ್ಯಂತ ಸುರಕ್ಷಿತ ನಗರಗಳಲ್ಲಿ ಸ್ಥಾನ ಪಡೆದುಕೊಂಡಿವೆ. ನಾರಿ ವರದಿಯು ಕೊಹಿಮಾ, ವಿಶಾಖಪಟ್ಟಣಂ, ಭುವನೇಶ್ವರ್, ಐಜ್ವಾಲ, ಗ್ಯಾಂಗ್ಟಕ್, ಇಟಾನಗರ, ಮುಂಬೈ, ಸೊ ಇವುಗಳನ್ನು ಮಹಿಳಾ ಸುರಕ್ಷತೆಯ ವಿಷಯದಲ್ಲಿ ಪ್ರಮುಖ ನಗರಗಳೆಂದು ಎತ್ತಿ ತೋರಿಸಿದೆ. ರಾಂಚಿ, ಶ್ರೀನಗರ, ಕೋಲ್ಕತ್ತಾ, ದೆಹಲಿ, ಫರೀದಾಬಾದ್, ಪಾಟ್ನಾ, ಜೈಪುರದಂತಹ ನಗರಗಳು ಸುರಕ್ಷತೆಯ ವಿಷಯದಲ್ಲಿ ಅತ್ಯಂತ ಕಡಿಮೆ ಸ್ಥಾನದಲ್ಲಿವೆ. ಈ ನಗರಗಳು ರಾತ್ರಿ ವೇಳೆಯಲ್ಲಿ ಮಹಿಳೆಯರು ಸಂಚರಿಸುವುದಕ್ಕಾಗಿರಬಹುದು, ವಿಶೇಷವಾಗಿ ಸಾರ್ವಜನಿಕ ಸಾರಿಗೆ ಅಥವಾ ಮನರಂಜನಾ ಸ್ಥಳಗಳಿಗೆ ಮಹಿಳೆಯರಿಗೆ ಸುರಕ್ಷತಾ ಗ್ರಹಿಕೆಗಳು ಗಮನಾರ್ಹವಾಗಿ ಕುಸಿತಗೊಂಡಿವೆ ಎಂದು ವರದಿ ಮಾಡಿದೆ. ಹಾಗಾದರೆ ನಾರಿ ಇದರ ಬಗ್ಗೆ ನಾವು ನೋಡೋದಾದರೆ, ನಾರಿ ಸೂಚ್ಯಂಕವು ಸುರಕ್ಷತಾ ಕ್ರಮಗಳು, ಜಾಗೃತಿ, ಪ್ರಪಂಚದಾದ್ಯಂತ ಮಹಿಳೆಯರು ಎದುರಿಸುತ್ತಿರುವ ಸವಾಲುಗಳ ಆಧಾರದ ಮೇಲೆ ನಗರಗಳನ್ನು ಶ್ರೇಣೀಕರಿಸುವ ಸಮಗ್ರ ಸಮೀಕ್ಷೆಯಾಗಿದೆ ಎಂಬುದನ್ನು ನೆನಪಿಟ್ಕೋಬೇಕು. ನೆಕ್ಸ್ಟು 9ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಬಿಡುಗಡೆ ಮಾಡಲಾದ 2024 ರಾಜ್ಯ ಇಂಧನ ದಕ್ಷತೆ ಸೂಚ್ಯಂಕ ನೋಡಿ, SEEI ಅಂತ ಕರಿತೇವೆ. ಸೊ ನೋಡಿ, ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ ಬಿಡುಗಡೆಯಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಬಹುದು. ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ SEEI. ಸೊ ಈ ಇಂಡೆಕ್ಸ್ ಬಿಡುಗಡೆಯಾಗಿದೆ. ಇದರಲ್ಲಿ ಕೆಳಗಿನ ಯಾವ ರಾಜ್ಯಗಳನ್ನು ಉನ್ನತ ಪ್ರದರ್ಶನಕಾರರೆಂದು ಗುರುತಿಸಲಾಗಿದೆ? ಸೊ ನೋಡಿ, ಉನ್ನತ ಪ್ರದರ್ಶನಕಾರರು, ಟಾಪ್ ಪರ್ಫಾರ್ಮರ್ಸ್. ಓಕೆ, ಟಾಪ್ ಪರ್ಫಾರ್ಮರ್ಸ್ ಯಾರು ಅಂತ ಕೇಳಿದರೆ ಆಪ್ಷನ್ ನಂಬರ್ 1 ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಅಸ್ಸಾಂ, ತ್ರಿಪುರ ಟಾಪ್ ಪರ್ಫಾರ್ಮೆನ್ಸ್ ಸ್ಟೇಟ್ಗಳಾಗಿವೆ. ಸೊ ಇವು ಏನಿದ್ದಾವೆ ಎನರ್ಜಿ ಎಫಿಷಿಯನ್ಸಿನಲ್ಲಿ ಟಾಪ್ ಪರ್ಫಾರ್ಮೆನ್ಸ್ ಆಗಿದ್ದಾವೆ. ಸೊ ಮಿನಿಸ್ಟ್ರಿ ಆಫ್ ಪವರ್ ಇದನ್ನು ಬಿಡುಗಡೆ ಮಾಡಿದೆ. ಗಮನಿಸಬಹುದು, PIB ನ್ಯೂಸ್ ಪೇಪರ್ನ ಮಾಹಿತಿ. ಸೊ ಓಕೆ, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ರಿಲೀಸಸ್ ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ ನೋಡಿ, BEE SEEIಯನ್ನು ಬಿಡುಗಡೆ ಮಾಡಿದೆ. ಸೊ ಈ ವರದಿಯಲ್ಲಿ ಮಹಾರಾಷ್ಟ್ರ, ಗಮನಿಸಿ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಅಸ್ಸಾಂ, ತ್ರಿಪುರ ಅಮಾಂಗ್ ಟಾಪ್ ಪರ್ಫಾರ್ಮರ್ಸ್ ಎಂದು ವರದಿ ಮಾಡಿದೆ. ಓಕೆ, ಸೊ ಇಷ್ಟು ಮಾಹಿತಿ ನೀವು ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ದಾರೆ. ಸೊ ಗಮನಿಸಬಹುದು. ಓಕೆ, ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ಗಮನಿಸೋಣ. ಸೊ SEEI ಬಿಡುಗಡೆಯಾಗಿದೆ. ಸೊ ಟಾಪ್ ಪರ್ಫಾರ್ಮರ್ ಯಾರು ಅಂತ ನಿಮಗೆ ಗೊತ್ತಾಗಿದೆ. ಸೊ SEEI 2024 ಇದು ಕಟ್ಟಡಗಳು ಅಂದರೆ ಬಿಲ್ಡಿಂಗ್ಸ್, ಸಾರಿಗೆ ಅಂದರೆ ಟ್ರಾನ್ಸ್ಪೋರ್ಟೇಷನ್, ಕೃಷಿ ಅಂದರೆ ಅಗ್ರಿಕಲ್ಚರ್ ಸೇರಿದಂತೆ 7 ಪ್ರಮುಖ ಬೇಡಿಕೆ ವಲಯಗಳಲ್ಲಿ 66 ಸೂಚಕಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಸೂಚ್ಯಂಕವು 2023-24 ಆರ್ಥಿಕ ವರ್ಷದಲ್ಲಿ 36 ಭಾರತೀಯ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಇಂಧನ ದಕ್ಷತೆಯ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುತ್ತದೆ. ಸೊ ಓಕೆ, ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.